ಇಂಡಸ್ಟ್ರಿಯಲ್ ಅರ್ಪಿಸುವ ಫೇಸ್ ಟು ಫೇಸ್. ಒಂದು ಮಠಕ್ಕೆ 2 ಜನ ಭಕ್ತರಿರ್ತಾರೆ. ಈಗ ಲಿಂಗಾಯತರ ಮಠಗಳು 106 ಇದೆಯಪ್ಪ. 2 ಜನ ಇರಬಹುದು ನನಗೆ ಭಕ್ತರು. ಅದೇ ನಾನು ಏನಾದರೂ ಹಿಂದುಳಿದ ವರ್ಗದ ಪರವಾಗಿ ದನಿಯಾಗ್ಬಿಟ್ರೆ ನಾನು ಯಾವಾಗಲೂ ಕೂಡ ಸುದ್ದಿಲಿರಬಹುದು. ಅದರಿಂದ ಲಾಭ ಇದೆ ನನಗೆ. ಈಗ ನೋಡಿ, ಅನೇಕ ಜನ ಸಂತರು, ಮಹಾತ್ಮರು, ಬಸವಾದಿ ಶರಣರು ಅವರೆಲ್ಲ ತಳವರ್ಗ ಸಮುದಾಯಗಳ ಬಗ್ಗೆ ಚಿಂತಿಸಿದ್ರು. ಹಾಗಂತ ಅವರಿಗೆ ಪ್ರಚಾರ ಬೇಕು. ವಿವೇಕಾನಂದರು ಮಾಡಿದರು, ಫೂಲೆ ಮಾಡಿದರು, ಹೋಗ್ಲಿ ನಮ್ಮ ನಾರಾಯಣ ಗುರುಗಳು ಎಲ್ಲ ಮಾಡಿದರು. ಅಂದರೆ ಇದು ಒಂದು ಕಳಕಳಿ, ಮಾನವೀಯತೆಯ ಕಳಕಳಿ, ಒಂದು ಗುಣಾತ್ಮಕ ಸಮಾಜ. ಈ ತಾರತಮ್ಯಗಳು ಇಲ್ಲದೆ ಇರೋ, ಜಾತಿ ಭೇದ ಇಲ್ಲದೆ ಇರುವಂಥ, ಪರಸ್ಪರರು ಗೌರವಿಸ್ತಕ್ಕಂಥ ಎಲ್ಲರೂ ಕೂಡ ಒಂದು ನೆಮ್ಮದಿಯಿಂದ ಘನತೆಯಿಂದ ಬದುಕುವ ಮಾನವೀಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವ ಕಳಕಳಿ ಅದೇ ಅದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು. ಅಷ್ಟು ಬಿಟ್ಟರೆ ನಿಜವಾಗ್ಲೂ ಬೇರೆಯವರು ಆ ಥರ ಆಲೋಚನೆ ಮಾಡೋ ರೀತಿ ಇಲ್ಲಿ ಏನೂ ಇರಲ್ಲ ಅಂತ. ನಮ್ಮ ಸಮಾಜ, ನಮ್ಮ ಜನ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವಂಥದ್ದೇ ಒಂದು ಕಳಕಳಿಯಿಂದ ಅಂಥವರ ಬಗ್ಗೆ ಅಂದ್ರೆ ತಾವು ಒಂದು ಸಮಾಜದ ಸ್ವಾಮೀಜಿಗಳು. ತಾವು ಏನು ಅಂದ್ರೆ ಜನ ಅಂತಾರೆ ನೋಡಿ, ಇತ್ಲ ಮಠಕ್ಕೆ ಉಪಯೋಗ ಆಗಲಿಲ್ಲ, ಇತ್ತ ಸಮಾಜಕ್ಕೆ ಉಪಯೋಗ ಆಗಲಿಲ್ಲ, ಇಂಥ ಸ್ವಾಮಿಗಳು ನಮ್ಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಇಲ್ಲ, ಬಹುಶಃ ಪ್ರಾರಂಭದ ಇದರಲ್ಲಿ ಅಂಥ ಭಾವನೆ ಇದ್ದಿರಬಹುದೇನೋ. ಆದರೆ ನಂತರದ ದಿನಗಳಲ್ಲಿ ನಮ್ಮ ಸಮಾಜದೊಳಗಿನ ಅನೇಕರು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕಾಲದಲ್ಲಿ ಸ್ವಾಮೀಜಿಗಳಾದವರು ಕೇವಲ ಸೀಮಿತವಾಗಿರಬಾರದು, ಅವರು ಕಾರ್ಯಕ್ಷೇತ್ರ ವಿಸ್ತಾರ ಆಗಬೇಕು. ಆಮೇಲೆ ಕಾಲಧರ್ಮ, ಯುಗಧರ್ಮಕ್ಕನುಗುಣವಾಗಿ ಸಮಾಜ ಯಾವ ಪರಿವರ್ತನೆಯನ್ನು ಪಡಿಬೇಕು ಅನ್ನುವಂಥದ್ದು ಅದು ಮಠೀಯ ಗುರುಗಳ ಕಡೆಯಿಂದನೇ ಆ ಪ್ರಯತ್ನಗಳಾದರೆ ನಮ್ಮ ಸಮಾಜದಲ್ಲಿ ಒಂದು ಚಲನಶೀಲತೆ ಬರುತ್ತೆ. ಹಾಗಾಗಿ ಇದು ತಪ್ಪು ದಾರಿಯಲ್ಲ. ಸಮಾಜ ಪರಿವರ್ತನೆಯ ವಿಚಾರಗಳನ್ನು ಮಂಡಿಸೋದು, ವಿಕಾಸಕ್ಕೆ ನೆರವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸಮಾಜವನ್ನ ಅದಕ್ಕೆ ಮಾನಸಿಕವಾಗಿ ಸಜ್ಜುಗೊಳಿಸುವಂತಹ ಪ್ರಯತ್ನಗಳಿರುತ್ತಲ್ಲ, ಖಂಡಿತ ಅದು ತಪ್ಪಲ್ಲ ಅನ್ನುವ ಭಾವನೆ ಈಗಿನ ಎಲ್ಲ ಪ್ರಜ್ಞಾವಂತರಿಗೆ ಬರ್ತಾ ಇದೆ. ಇರುವುದೆಲ್ಲವ ಬಿಟ್ಟು ಇರದೆಡೆ ತುಡಿಯುವುದೇ ಜೀವನ ಅನ್ನುವಂಥ ಒಂದು ಮಾತಿದೆ ಸ್ವಾಮೀಜಿ. ತಾವು ತಮ್ಮ ಚೌಕಟ್ಟನ್ನು ಯಾವತ್ತಿಗೂ ಕೂಡ ಮೀರ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ತಾವು ಚೌಕಟ್ಟಿನಿಂದ ಆಚೆ ಕಾಲಿಡಕ್ಕೆ ಪ್ರಯತ್ನ ಪಡ್ತೀರಿ. ತಾವು ಯಾಕೆ ಚೌಕಟ್ಟು ಅಂತ ಹೇಳಿದರೆ ಮಾನವೀಯ ವಿಚಾರಗಳಿಗೆ, ಸಾಮಾಜಿಕ ವಿಚಾರಗಳಿಗೆ, ಭೇದದ ವಿಚಾರಗಳಿಗೆ, ಏನೋ ಅನ್ಯಾಯ, ಶೋಷಣೆ, ಇಂಥ ವಿಚಾರಗಳಿಗೆ ಒಬ್ಬ ಗುರುವಾದಂಥವರು ಸ್ಪಂದಿಸ್ತಕ್ಕಂಥದ್ದು ಅದು ಚೌಕಟ್ಟನ್ನ ಮೀರಿದ ಹಾಗಲ್ಲ, ಅದು ಕರ್ತವ್ಯದ ಒಂದು ಭಾಗ ಅಂತ ನಾನು ಭಾವಿಸ್ತೇನೆ. ಅನೇಕ ಜನ ಸಂತರು, ಸ್ವಾಮೀಜಿಗಳು ಹಿಂದೆಲ್ಲ ಆ ಕೆಲಸ ಮಾಡಿದ್ದಾರೆ. ನಮ್ಮ ಕಾಲಘಟ್ಟದಲ್ಲಿ, ನಮ್ಮ ಮಿತಿಯಲ್ಲಿ ಈಗ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಬರೋರು ಅದನ್ನು ಮಾಡ್ತಾರೆ. ಯಾರೋ 10 ಜನ ಮಾಡದಿದ್ರೆ ಒಬ್ರು ಯಾರಾದರೂ ಮಾಡೇ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ನಾನು ಹೇಳ್ತಕ್ಕಂಥದ್ದು, ಒಂದು ಮಠದ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕು ಅಂತ ಭಕ್ತರು ಬಯಸೋದು ತುಂಬಾ ಸ್ವಾಭಾವಿಕ. ಆದರೆ ಒಂದು ಮಠ ಕೇವಲ ತನ್ನ ಶಿಷ್ಯರಿಗೆ ಮಾತ್ರ ಗುರುವಾಗಬಾರದು. ಒಂದು ಸಮುದಾಯದ, ಒಂದು ನಾಡಿನ, ಒಂದು ದೇಶದ ಜನತೆ ತನ್ನ ಕಣ್ಣ ಮುಂದೆ ಇರಬೇಕು ಗುರುವಾದವರಿಗೆ. ಖಂಡಿತ ಬದಲಾವಣೆ ಎನ್ನುವಂಥದ್ದು ನನ್ನಿಂದ ಶುರು ಆಗಬೇಕು, ನಾನಿರುವಂತಹ ನೆಲದಿಂದ ಶುರು ಆಗಬೇಕು. ನಾನೊಬ್ಬ ಸಾಧಾರಣ ಮನುಷ್ಯ, ಎಲ್ಲರಿಗೂ ಇರೋ ಹಾಗೆ ಮಿತಿಗಳು, ಮನುಷ್ಯನಲ್ಲಿ ಆ ಮಿತಿಗಳು ಇರುತ್ತೆ. ಆದರೆ ಅದನ್ನು ಮೀರುವ ಪ್ರಯತ್ನ ಇದೆಯಲ್ಲ, ನನ್ನ ಮಿತಿಗಳನ್ನು ಗುರುತಿಸಿಕೊಂಡು ಅದರಿಂದ ಹೊರಗೆ ಬರಬೇಕು. ನಾನು ನನ್ನೊಳಗೂ ವಿಕಾಸ ಆಗಬೇಕು, ನನ್ನ ಅಂತರಂಗ ಶುದ್ಧಿ ಆಗಬೇಕು, ನನ್ನ ಭಾವನೆಗಳು ಶುದ್ಧಿ ಆಗಬೇಕು, ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತಾನೆ ನಾನು ಆ ದಾರಿ ಎಡೆಗೆ ಹೋಗಬೇಕು ಅನ್ನೋದು ನನ್ನ ಹಂಬಲ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ತಾವಿರುವಂತಹ ನೆಲದಲ್ಲೇ ವಾಸನೆ ಬರ್ತಾ ಇದೆ, ಕೊಳತು ಹೋಗ್ತಾ ಇದೆ ಸ್ಥಿತಿಗತಿಗಳು. ಆದರೆ ಸ್ವಾಮೀಜಿ ಎಲ್ಲರ ಕೊಳೆಯನ್ನು ತೊಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಠದ ಸ್ಥಿತಿಗತಿಗಳು ಸರಿ ಇಲ್ಲ, ಅಲ್ಲಿನ ಯಾರು ನಿಮ್ಮನ್ನು ನಂಬಿಯಾರೆ ವಿದ್ಯಾರ್ಥಿಗಳು, ಅವರ ಸ್ಥಿತಿಗತಿಗಳು, ಬೇಕಾದಂಥ ಸವಲತ್ತುಗಳು ಇಲ್ಲ. ಇಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಿ ಸ್ವಾಮೀಜಿ ಅಂತಂತಂದರೆ ಸ್ವಾಮೀಜಿ ಲೋಕವನ್ನು ಸರಿ ಮಾಡಲಿಕ್ಕೆ ಹೋಗ್ತಾರೆ. ಒಳ್ಳೆ ಪ್ರಶ್ನೆ. ಮತ್ತು ನನಗನ್ಸೋದು ಹೆಂಗೆ ಗೊತ್ತಾ, ಈಗ ನನ್ನ ಸಾಮಾಜಿಕ ಹೋರಾಟದಿಂದ, ಏನು ನನ್ನ ಇತರೆ ಚಟುವಟಿಕೆಗಳಿಂದ ಮಠದ ವಿಷಯಕ್ಕೆ ಅನ್ಯಾಯ ಖಂಡಿತ ಆಗಿಲ್ಲ, ಆಗ್ಲಿಕ್ಕೆ ಬಿಡೋದಿಲ್ಲ ನಾನು. ಯಾಕಂದರೆ ಮಠ ಅದು ತಾಯಿ ಬೇರಿದ್ದ ಹಾಗೆ, ಅದನ್ನು ನಾನು ಉಳಿಸ್ಕೊಂಡೇ ಬೇರೆದನ್ನು ಮಾಡಬೇಕಾಗ್ತದೆ. ಬಹುಶಃ ನಾನು ಪೀಠಕ್ಕೆ ಬಂದ ಮೇಲೆ
3 ರಾಜ್ಯಗಳಲ್ಲಿನ ಶಾಖಾ ಮಠಗಳನ್ನು ಒಂದು ಆಡಳಿತದ ವ್ಯವಸ್ಥೆಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 100 ಎಕರೆ ಜಮೀನುಗಳನ್ನು ಕಾಪಾಡಿದ್ದೀನಿ. ನಮ್ಮ ಪೀಠಕ್ಕೆ ಸಾಹಿತ್ಯಿಕ, ಧಾರ್ಮಿಕ ಆಯಾಮವಿತ್ತೆ, ಸಾಮಾಜಿಕ ಆಯಾಮವಿತ್ತೆ ವಿನಃ ಶೈಕ್ಷಣಿಕ ಆಯಾಮವೇ ಇರಲಿಲ್ಲ. ನಾನು ಬಂದ ಮೇಲೆ ಅನೇಕ ಕಾಲೇಜುಗಳನ್ನು ನಾನು ಸ್ಥಾಪನೆ ಮಾಡಿದ್ದೀನಿ. ಹಾಗಾಗಿ ನಾನು ಅಷ್ಟೇ ಅಲ್ಲ, ನಮ್ಮ ಪೀಠಕ್ಕೆ ಇಲ್ಲದೆ ಇದ್ದಂಥ ಕೆಲವು ಆಯಾಮಗಳನ್ನ ನನ್ನ ಮಿತಿಯ ಒಳಗಡೆ ತಂದಿದ್ದೀನಿ. ಹಾಗಾಗಿ ನನಗೆ ಯಾವತ್ತೂ ಪೀಠವನ್ನ, ಅದರ ಶಾಖೆಗಳನ್ನ ನಾನು ಅಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಅದು ತಾಯಿ ಬೇರು. ನಾನು ಅದನ್ನು ಉಳಿಸಿಕೊಂಡು ನಾನು ಉಳಿದಿದ್ದೆಲ್ಲವನ್ನು ನಾನು ಮಾಡಬೇಕಾಗ್ತದೆ. ಸ್ವಾಮೀಜಿಯವರ ಹೋರಾಟ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದು ಲೆಕ್ಕದಲ್ಲಿ ಪ್ರಸಿದ್ಧಿಗಾಗಿ ಮಾಡುವಂತ ಒಂದು ಪ್ರಯತ್ನ. ಅದು ಸ್ವಾಮೀಜಿಗಳ ಹೋರಾಟ ಅನ್ನುವಂಥದ್ದು ಇದೆಯಲ್ಲ, ಬಹುತೇಕ ಸಂದರ್ಭಗಳಲ್ಲಿ ನಿಮ್ಮ ಹೋರಾಟ ಅನ್ನುವಂಥದ್ದು ಹಾರಾಟ ಆಗ್ಬಿಟ್ಟಿರುತ್ತೆ, ಉಪಯೋಗ ಆಗಲ್ಲ. ಇದು ಬರೀ ಸುದ್ದಿಲಿರ್ಬೇಕು ನೀವು. 2ನೇ ಬಾರಿಯೂ ಇನ್ನೂ ಹೆಚ್ಚು ನನ್ನಿಂದ ಉತ್ತರವನ್ನು ಅಪೇಕ್ಷೆ ಪಡ್ಲಿಕ್ಕೆ ತಾವು ಮತ್ತೆ ಕೇಳ್ತಿದ್ದೀರಿ. ನಾನು ಆಗಲೇ ಹೇಳಿದೆ, ಇದೊಂದು ಸಾಮಾನ್ಯವಾದಂಥ ಆರೋಪ, ತಪ್ಪಿಲ್ಲ. ಸಮಾಜ ಆ ರೀತಿ ಭಾವಿಸೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊಳ್ತೀನಿ. ನಾನು ಹೇಳೋದು, ಪ್ರಸಿದ್ಧಿಗೆ ಬರಬೇಕು, ಪ್ರಚಾರದಲ್ಲಿರಬೇಕು, ಸುದ್ದಿಯಲ್ಲಿರಬೇಕು ಅಂತ ಬಹುಶಃ ನಾನು ಅದನ್ನು ಮೀರಿ ನಾನು ಬಂದಿದ್ದೀನಿ. ನನಗಂಥ ಮನಸ್ಥಿತಿ ಇಲ್ಲ. ಯಾಕಂತ ಹೇಳಿದರೆ, ಪ್ರಸಿದ್ಧಿ ಪಡೆಯೋರಿಗೆ ಲಾಭದ ಇಚ್ಛೆ ಇರುತ್ತೆ, ನಷ್ಟ ಮಾಡ್ಕೊಳ್ಳೋ ಇಚ್ಛೆ ಇರಲ್ಲ. ಯಾಕಂತ ಹೇಳಿದರೆ, ನಾನಿರೋದು ನಷ್ಟದಲ್ಲಿ, ಆರ್ಥಿಕವಾಗಿ ನಾನು ನಷ್ಟದಲ್ಲಿದ್ದೀನಿ, ಇದರಲ್ಲಿದ್ದೀನಿ. ನಾನು ಅಂದುಕೊಂಡ ಹಾಗೆ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನನ್ನ ಕನಸುಗಳೇನಿತ್ತು ಅಂಥ ಕನಸುಗಳನ್ನೆಲ್ಲ ಸಾಕಾರಗೊಳಿಸಲಿಕ್ಕೆ ನನಗೆ ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇದೆಲ್ಲ ಆಯಿತು. ನಾನು ಇಷ್ಟೆಲ್ಲ ಇದ್ದು ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಅದು ನಿಜವಾಗ್ಲೂ ನನ್ನ ಬದ್ಧತೆ. ಸರ್ಕಾರದಿಂದ ಹಣವನ್ನು ತಗೊಂಡ್ಬಿಟ್ರೆ ಸ್ವಾಮೀಜಿ, ಸರ್ಕಾರ ಮಾಡುವಂತ ತಪ್ಪುಗಳನ್ನು ನೀವು ಹೆಂಗ್ ಖಂಡಿಸ್ತೀರಿ? ಸರ್ಕಾರದ ಸಹಾಯ ತೆಗೆದುಕೊಂಡ ಮಾತ್ರಕ್ಕೆ ಅವರ ಹಂಗಿನಲ್ಲಿರ್ತೀವಿ ಅಂತ ಯಾರೂ ಭಾವಿಸಬಾರದು. ಇಂಡಸ್ಟ್ರೀಲ್ ಅರ್ಪಿಸುವ ಫೇಸ್ ಟು ಫೇಸ್ ವಿರಾಮದ ನಂತರ